ನವೆಂಬರ್ 16 ಮತ್ತು 17 ಹೊತ್ತಿಗೆ ರಾಮ ಮಂದಿರ ಸ್ಫೋಟವಾಗುತ್ತಾ? ಹಿಂದೂಗಳ 5 ಶತಮಾನಗಳ ಹೋರಾಟ 2 ದಿನಕ್ಕೆ ನುಚ್ಚುನೂರಾಗುತ್ತಾ? ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಿರ್ಮಿಸಲಾಗಿರುವ ಭವ್ಯ ರಾಮ ಮಂದಿರ ವಿನಾಶವಾಗುತ್ತಾ? ಸ್ಫೋಟಕ ಬಾಂಬ್ ವಿಶ್ವ ಹಿಂದೂಗಳ ಶಕ್ತಿ ಕೇಂದ್ರವನ್ನೇ ಅಲ್ಲಾಡಿಸುತ್ತಾ? ಇಂತಹ ಪ್ರಶ್ನೆಗಳು ಇದೀಗ ರಾಮ ಭಕ್ತರನ್ನ ಕಾಡ್ತಾ ಇವೆ. ಇತ್ತೀಚೆಗೆ ಕೆನಡಾ ಮತ್ತು ಅಮೆರಿಕ ದೇಶಗಳಲ್ಲಿ ನೆಲೆಸಿರುವ ಖಲಿಸ್ತಾನಿ ಉಗ್ರ ಗುರುಪಂತ್ವಂತ್ ಸಿಂಗ್ ಪನ್ನು ರಾಮ ಮಂದಿರ ಸೇರಿದಂತೆ ಕೆನಡಾದಲ್ಲಿರುವ ಹಿಂದೂ ದೇವಾಲಯಗಳ ಮೇಲೆ ದಾಳಿ ಮಾಡುವುದಾಗಿ ಹೇಳಿಕೊಂಡಿರುವ ವಿಡಿಯೋ ವೈರಲ್ ಆಗ್ತಾ ಇದೆ. ಅಂದ ಹಾಗೆ ಉಗ್ರ ಪನ್ನು ಯುನೈಟೆಡ್ ಸ್ಟೇಟ್ ಹಾಗೂ ಕೆನಡಾ ದೇಶಗಳ ಉಭಯ ಪ್ರಜೆಯಾಗಿದ್ದಾನೆ. ಭಾರತ ಹಾಗೂ ಕೆನಡಾ ನಡುವಿನ ಸಂಬಂಧಕ್ಕೆ ಈತನೂ ಸೇರಿದಂತೆ ಈ ಖಲಿಸ್ತಾನಿ ಉಗ್ರರು ಈಗಾಗಲೇ ಹುಳಿ ಹಿಂಡಿದ್ದಾರೆ. ಕಳೆದ ವರ್ಷ ಜೂನ್ 18ರಂದು ಕೆನಡಾ ದೇಶದ ಸರ್ರೆಯಲ್ಲಿ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ನನ್ನ ಗುಂಡಿಕ್ಕಿ ಕೊಲ್ಲಲಾಗಿತ್ತು. ಈ ಉಗ್ರನ ಹತ್ಯೆ ಹಿಂದೆ ಭಾರತದ ಗೃಹ ಸಚಿವ ಅಮಿತ್ ಶಾ ಅವರ ಹಸ್ತವಿದೆ ಎಂದು ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿತ್ತು. ಇದರ ಜೊತೆಗೆ ಭಾರತ ಬಿಷ್ಣೋಯ್ ತಂಡವನ್ನ ಬಳಸಿ ಈ ಕಾರ್ಯಾಚರಣೆ ಮಾಡಲಾಗಿದೆ ಅಂತ ವರದಿ ಮಾಡಲಾಗಿತ್ತು. ಅಂದಿನಿಂದ ಭಾರತ ಹಾಗೂ ಕೆನಡಾ ದೇಶಗಳ ಸಂಬಂಧ ಹಳಸಿತ್ತು. ಇದೀಗ ನಿಜ್ಜರ್ ಮಾದರಿಯಲ್ಲಿ ಉಗ್ರ ಗುರುಪಂತ್ವಂತ್ ಸಿಂಗ್ ಪನ್ನು ಹತ್ಯೆಗೆ ಸಂಚು ರೂಪಿಸಲಾಗಿದೆ ಎನ್ನುವ ಆರೋಪವು ಭಾರತದ ಮೇಲಿದೆ. ಈ ನಡುವೆ ಉಗ್ರ ಪನ್ನು ಕಾಲು ಕೆರೆದುಕೊಂಡು ಭಾರತವನ್ನ ಕೆಣಕುವ ಕೆಲಸ ಮುಂದುವರಿಸಿದ್ದಾನೆ. ಈ ಭಯೋತ್ಪಾದಕ ಗುರುಪಂತ್ವಂತ್ ಸಿಂಗ್ ಪನ್ನು ಒಬ್ಬ ಖಲಿಸ್ತಾನಿ ಪ್ರತ್ಯೇಕವಾದಿಯಾಗಿದ್ದು ಸಿಖ್ ಫಾರ್ ಜಸ್ಟಿಸ್ ಎಂಬ ಸಂಘಟನೆಯ ನಾಯಕನಾಗಿದ್ದಾನೆ. ಈ ಸಂಘಟನೆ ಭಾರತದ ಪಂಜಾಬ್ನಿಂದ ಖಲಿಸ್ತಾನ್ ಎಂಬ ಸ್ವತಂತ್ರ ಸಿಖ್ ರಾಜ್ಯವನ್ನ ಸ್ಥಾಪಿಸಲು ಪ್ರಯತ್ನಿಸ್ತಾ ಇದೆ. ಇವನ ಕೃತ್ಯಗಳನ್ನ ಆಧರಿಸಿ ಭಾರತ ಇವನನ್ನ ಭಯೋತ್ಪಾದಕ ಅಂತ ಘೋಷಿಸಿದೆ. ಇವನು ಆಗಾಗ ಹುಸಿ ಬೆದರಿಕೆಗಳನ್ನ ಒಡ್ಡುತ್ತಾ ಹಲ್ಲು ಕಿತ್ತ ಹಾವಾಗಿದ್ದಾನೆ. ಈ ಹಿಂದೆ ಸಿಖ್ ಗಲಭೆ ನಡೆದು 40 ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ವಿಮಾನದ ಮೇಲೆ ದಾಳಿ ನಡೆಯಬಹುದು ಎಂದು ಪನ್ನು ಹೇಳಿದ್ದ. ಅಲ್ಲದೆ ನವೆಂಬರ್ 1ರಿಂದ 19ರವರೆಗೆ ಏರ್ ಇಂಡಿಯಾದಲ್ಲಿ ಪ್ರಯಾಣ ಮಾಡದಂತೆ ಪನ್ನು ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಎಚ್ಚರಿಕೆ ಸಹ ನೀಡಿದ್ದ. ಇದೀಗ ರಾಮ ಮಂದಿರ ಸೇರಿದಂತೆ ಹಿಂದೂ ದೇವಾಲಯಗಳ ಮೇಲೆ ಧಮಕಿ ಹಾಕಿದ್ದಾನೆ ಮತ್ತು ಕೆನಡಾದಲ್ಲಿ ನೆಲೆಸಿರುವ ಭಾರತೀಯರಿಗೆ ತನ್ನ ಸಂಘಟನೆಯ ಮೂಲಕ ನಿರಂತರ ಬೆದರಿಕೆ ಹಾಕ್ತಾ ಇದ್ದಾನೆ. ಕಳೆದ ವರ್ಷ ಜೂನ್ನಲ್ಲಿ ಹತ್ಯೆಯಾಗಿದ್ದ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ನಂತೆ ನ್ಯೂಯಾರ್ಕ್ನಲ್ಲಿ ನೆಲೆಸಿದ್ದ ಗುರುಪಂತ್ವಂತ್ ಸಿಂಗ್ ಪನ್ನುವನ್ನ ಕೂಡ ಹತ್ಯೆ ಮಾಡಲು ಸಂಚು ನಡೆದಿತ್ತು ಎನ್ನಲಾಗಿದೆ. 2023ರ ಮೇ ತಿಂಗಳಿನಿಂದ ಈ ಪ್ರಯತ್ನ ಶುರುವಾಗಿತ್ತು ಎಂದು ವರದಿಯಾಗಿದೆ. ಈ ಹತ್ಯೆ ಯತ್ನ ಪ್ರಕರಣ ಸಂಬಂಧ ಭಾರತದ ನಿವೃತ್ತ ಬೇಹುಗಾರಿಕಾ ರಾ ಅಧಿಕಾರಿಯೊಬ್ಬರನ್ನ ಆರೋಪಿ ಎಂದು ಅಮೆರಿಕ ಹೇಳಿತ್ತು. ಅಲ್ಲದೆ ಈ ಅಧಿಕಾರಿ ಭಾರತ ಹಾಗೂ ವಿದೇಶಗಳಲ್ಲಿ ಹಲವರನ್ನ ಸಂಪರ್ಕಿಸಿ ಸಂಚು ರೂಪಿಸಿದ್ದ ಎಂದು ಆಪಾದಿಸಿತ್ತು. ಸದ್ಯ ಈ ನಿವೃತ್ತ ಅಧಿಕಾರಿ ಭಾರತದಲ್ಲಿಯೇ ಇದ್ದಾರೆ. ಇವರನ್ನ ಅಮೆರಿಕಾಗೆ ಹಸ್ತಾಂತರ ಮಾಡುವಂತೆ FBI ಭಾರತವನ್ನ ಕೋರಿದೆ. ಭಾರತದ ಬೇಹುಗಾರಿಕಾ ಸಂಸ್ಥೆಯ ನಿವೃತ್ತ ಅಧಿಕಾರಿಯಾಗಿದ್ದ ಇವರು ವಿದೇಶದಲ್ಲಿ ಇದ್ದ ನಿಖಿಲ್ ಗುಪ್ತಾ ಎನ್ನುವ ವ್ಯಕ್ತಿಯೊಂದಿಗೆ ಪನ್ನು ಹತ್ಯೆಗೆ ಸಂಚು ರೂಪಿಸಿದರು ಎಂದು ಅಮೆರಿಕ ಆರೋಪಿಸಿತ್ತು. ಪನ್ನು ಹತ್ಯೆಗೆ $1 ಮಿಲಿಯನ್ ಅಮೆರಿಕನ್ ಹಣವನ್ನ ರಾ ನಿವೃತ್ತ ಅಧಿಕಾರಿ ಮತ್ತು ನಿಖಿಲ್ ಗುಪ್ತಾ ಸಂಗ್ರಹ ಮಾಡಿದ್ದರು ಎನ್ನಲಾಗಿದೆ. ಈ ನಡುವೆ ಜೂನ್ನಲ್ಲಿ ನಡೆದ ಉಗ್ರ ನಿಜ್ಜರ್ ಹತ್ಯೆಯ ಬಳಿಕ ಪನ್ನು ಎಚ್ಚರಿಕೆ ವಹಿಸುವ ಸಾಧ್ಯತೆ ಇದ್ದ ಕಾರಣ ಗುಪ್ತಾ ಪನ್ನು ಹತ್ಯೆಗೆ ಆತುರವಾಗಿ ಕೆಲಸ ಮಾಡಿದ್ದಾನೆ ಎನ್ನಲಾಗಿದೆ. ಆದರೆ ಈ ಹತ್ಯೆಯನ್ನ ವಿಫಲಗೊಳಿಸುವಲ್ಲಿ ಅಮೆರಿಕ ಯಶಸ್ವಿಯಾಗಿತ್ತು. ಕಳೆದ ಜೂನ್ ತಿಂಗಳಲ್ಲಿ ಭಾರತದಿಂದ ಪೆರುಗೈ ದೇಶಕ್ಕೆ ಬಂದಿದ್ದ ನಿಖಿಲ್ ಗುಪ್ತಾನನ್ನ ಅಮೆರಿಕದ FBI ಬಂಧನ ಮಾಡಿ ಅಮೆರಿಕಾಗೆ ಕರೆದೊಯ್ದಿತ್ತು. ವಿಚಾರಣೆ ವೇಳೆ ಗುಪ್ತಾ ತನ್ನ ಮೇಲಿನ ಆರೋಪವನ್ನ ನಿರಾಕರಿಸಿದ್ದ. ಇದರ ತನಿಖೆ ಇಂದಿಗೂ ಮುಂದುವರೆದಿದೆ. ಇದರಲ್ಲಿ ಭಾರತೀಯ ಕೈವಾಡವಿದೆ ಅಂತ ಅಮೆರಿಕ ಮತ್ತು ಕೆನಡಾ ದೇಶಗಳು ಆರೋಪಿಸ್ತಾ ಇವೆ. ಸದ್ಯ ಅಮೆರಿಕದಲ್ಲಿ ಮತ್ತೆ ಟ್ರಂಪ್ ಅಧ್ಯಕ್ಷರಾಗಿರುವ ಕಾರಣ ಭಯೋತ್ಪಾದಕರಿಗೆ ಸಂಕಷ್ಟ ಎದುರಾಗಿದೆ. ಇದೀಗ ಖಲಿಸ್ತಾನಿ ಭಯೋತ್ಪಾದಕ ಗುರುಪಂತ್ವಂತ್ ಸಿಂಗ್ ಪನ್ನು ಅಯೋಧ್ಯೆ ರಾಮ ಮಂದಿರದ ಮೇಲೆ ದಾಳಿ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ. ನವೆಂಬರ್ 16 ಮತ್ತು 17ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಹಿಂಸಾಚಾರ ನಡೆಯಲಿದೆ ಎಂದು ಅವನು ಹೇಳಿದ್ದಾನೆ. ಕೆನಡಾದ ಬ್ರಾಂಪ್ಟನ್ನಲ್ಲಿ ಪನ್ನು ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದಾನೆ ಎಂದು ಹೇಳಲಾಗ್ತಾ ಇದೆ. ನವೆಂಬರ್ 18ರಂದು ನಡೆಯಲಿರುವ ರಾಮ ವಿವಾಹ ಉತ್ಸವ ಸಮಾರಂಭದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಭಾಗಿಯಾಗುವ ಸಾಧ್ಯತೆಗಳಿವೆ. ಇದಕ್ಕೂ ಮೊದಲೇ ಉಗ್ರ ಪನ್ನು ರಾಮ ಮಂದಿರ ಸ್ಫೋಟಿಸುವ ಬೆದರಿಕೆ ಹಾಕಿದ್ದು ಮತ್ತಷ್ಟು ಭದ್ರತೆಯನ್ನ ಇಲ್ಲಿ ಹೆಚ್ಚಿಸಲಾಗಿದೆ. ದೇವಾಲಯದ ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಭಯೋತ್ಪಾದನಾ ನಿಗ್ರಹ ದಳದ ಸಶಸ್ತ್ರ ಪಡೆಗಳನ್ನು ನಿಯೋಜಿಸಲಾಗಿದೆ. CCTV ಮತ್ತು ಡ್ರೋನ್ ಕ್ಯಾಮೆರಾಗಳ ಮೂಲಕ ಕಣ್ಗಾವಲನ್ನ ತೀವ್ರಗೊಳಿಸಲಾಗಿದೆ. ಪಿ ಕುಮಾರ್, ಸ್ಪೆಷಲ್ ರಿಪೋರ್ಟ್, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.